ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಎದೆ ನೋವು ಒಂದು ತೊಂದರೆದಾಯಕ ಮತ್ತು ಆತಂಕಕಾರಿ ಲಕ್ಷಣವಾಗಿರಬಹುದು. ಅದನ್ನು ನಿರ್ಲಕ್ಷಿಸಬಾರದು. ಅನೇಕ ಜನರು ಎದೆ ನೋವನ್ನು ಹೃದಯ ಸಂಬಂಧಿ ಸಮಸ್ಯೆಗಳೊಂದಿಗೆ ತಕ್ಷಣವೇ ಸಂಯೋಜಿಸುತ್ತಾರೆ. ವಿವಿಧ ಆರೋಗ್ಯ ಪರಿಸ್ಥಿತಿಗಳು ಈ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ. ಸಂಭಾವ್ಯ ಕಾರಣಗಳ ವೈವಿಧ್ಯಮಯ ವ್ಯಾಪ್ತಿಯನ್ನು ಅರ್ಥಮಾಡಿಕೊಳ್ಳುವುದು ವ್ಯಕ್ತಿಗಳು ಸಕಾಲಿಕ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಮತ್ತು ಅನಗತ್ಯ ಪ್ಯಾನಿಕ್ ಅನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಎದೆನೋವಿಗೆ ಹೃದಯ ಸಂಬಂಧಿಯಲ್ಲದ ಒಂದು ಸಾಮಾನ್ಯ ಕಾರಣವೆಂದರೆ ಜಠರಗರುಳಿನ ಸಮಸ್ಯೆಗಳು. ಗ್ಯಾಸ್ಟ್ರೋಸೊಫೆಜಿಲ್ ರಿಫ್ಲಕ್ಸ್ ಕಾಯಿಲೆ, ಜೆರ್ಡ್ ಎಂದು ಕರೆಯಲ್ಪಡುವ ಆಮ್ಲ ಹಿಮ್ಮುಖ ಹರಿವು. ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮತ್ತೆ ಹರಿಯುವಾಗ ಸಂಭವಿಸುತ್ತದೆ. ಇದು ಎದೆಯಲ್ಲಿ ಸುಡುವ ಸಂವೇದನೆಗೆ ಕಾರಣವಾಗುತ್ತದೆ. ಅಂತೆಯೇ ಉರಿಯೂತದ ಪಿತ್ತಕೋಶ ಅಥವಾ ಪಿತ್ತಗಲ್ಲು ಬಲಭಾಗದಲ್ಲಿ ತೀಕ್ಷ್ಣವಾದ ಮತ್ತು ತೀವ್ರವಾದ ಎದೆನೋವಿಗೆ ಕಾರಣವಾಗಬಹುದು. ಈ ರೋಗಲಕ್ಷಣಗಳನ್ನು ಹೃದಯ ಸಂಬಂಧಿ ಕಾಳಜಿಗಳ ಬದಲಿಗೆ ಸಂಭಾವ್ಯ ಜೀರ್ಣಕಾರಿ ಸಮಸ್ಯೆಗಳೆಂದು ಗುರುತಿಸುವುದರಿಂದ ರೋಗಿಗಳು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ಗಳು ಅಥವಾ ಇತರ ತಜ್ಞರಿಂದ ಸೂಕ್ತ ಚಿಕಿತ್ಸೆಯನ್ನು ಪಡೆಯಲು ಅನುಮತಿಸುತ್ತದೆ. ನ್ಯೂಮೋನಿಯಾ ಅಥವಾ ಬ್ರಾಂಕೈಟಿಸ್ನಂತಹ ಉಸಿರಾಟದ ಪರಿಸ್ಥಿತಿಗಳು ಎದೆ ನೋವು ಎಂದು ಸಹ ಪ್ರಕಟವಾಗಬಹುದು. ಕೆಲವೊಮ್ಮೆ ಎದೆ ನೋವು ಕಾಳಜಿಗೆ ಕಾರಣವಾಗಬಹುದು, ಏಕೆಂದರೆ ಇದು ಸಾಮಾನ್ಯವಾಗಿ ಗಂಭೀರವಾದ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಸಂಬಂಧಿಸಿದೆ. ಆದಾಗ್ಯೂ ಎಲ್ಲಾ ಎದೆ ನೋವು ಹೃದಯ ಅಥವಾ ಮಾರಣಾಂತಿಕ ಸ್ಥಿತಿಗೆ ಸಂಬಂಧಿಸಿಲ್ಲ. ವಾಸ್ತವವಾಗಿ ಅಜೀರ್ಣ ಅಥವಾ ಆಸಿಡ್ ರಿಫ್ಲಕ್ಸ್ ಈ ಅಹಿತಕರ ಸಂವೇದನೆಯ ಹಿಂದೆ ಅಪರಾಧಿಗಳಾಗಿರಬಹುದು. ಎಲ್ಲಾ ಎದೆ ನೋವು ತಕ್ಷಣವೇ ನಮ್ಮನ್ನು ಪ್ಯಾನಿಕ್ ಆಗಿ ಕಳುಹಿಸಬಾರದು ಎಂದು ಗುರುತಿಸುವುದು ಅತ್ಯಗತ್ಯ. ಕೆಲವೊಮ್ಮೆ ಇದು ನಮ್ಮ ಜೀರ್ಣಾಂಗವ್ಯೂಹದ ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿಯನ್ನು ತೆಗೆದುಕೊಳ್ಳುವಂತೆ ಹೇಳುವ ನಮ್ಮ ದೇಹದ ಮಾರ್ಗವಾಗಿರಬಹುದು. ಹೊಟ್ಟೆಯ ಆಮ್ಲಗಳು ಅನ್ನನಾಳಕ್ಕೆ ಹಿಂತಿರುಗಿದಾಗ ಅಜೀರ್ಣ ಸಂಭವಿಸುತ್ತದೆ. ಇದು ಎದೆಯ ಪ್ರದೇಶದಲ್ಲಿ ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಇದು ಕುತ್ತಿಗೆ ಅಥವಾ ತೋಳುಗಳ ಕಡೆಗೆ ಹೊರಸೂಸುವ ಸುಡುವ ಅಥವಾ ಕಡಿಯುವ ನೋವಿನ ಭಾವನೆಗಳಿಗೆ ಕಾರಣವಾಗಬಹುದು. ಅಂತೆಯೇ ಆಸಿಡ್ ರಿಫ್ಲಕ್ಸ್ ಅನ್ನನಾಳಕ್ಕೆ ಹೊಟ್ಟೆಯ ವಿಷಯಗಳ ಪುನರುಜ್ಜೀವನದಿಂದಾಗಿ ಎದೆ ನೋವನ್ನು ಉಂಟುಮಾಡಬಹುದು. ತೀವ್ರವಾದ ಭಯ ಮತ್ತು ಕ್ಷಿಪ್ರ ಹೃದಯ ಬಡಿತಕ್ಕೆ ಸಂಬಂಧಿಸಿದ ಪ್ಯಾನಿಕ್ ಅಟ್ಯಾಕ್ಗಳು ಎದೆನೋವಿನ ರೂಪದಲ್ಲಿಯೂ ಪ್ರಕಟವಾಗಬಹುದು. ಎದೆ ನೋವು ಸಾಮಾನ್ಯವಾಗಿ ಹೃದಯದ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಪ್ಯಾನಿಕ್ ಅಟ್ಯಾಕ್ಗಳು ಇದೇ ರೋಗಲಕ್ಷಣಗಳನ್ನು ಪ್ರಚೋದಿಸಬಹುದು ಎಂದು ಗುರುತಿಸುವುದು ಮುಖ್ಯವಾಗಿದೆ. ಪ್ಯಾನಿಕ್ ಅಟ್ಯಾಕ್ ಸಮಯದಲ್ಲಿ ಅನುಭವಿಸುವ ತೀವ್ರವಾದ ದೈಹಿಕ ಸಂವೇದನೆಗಳು ವ್ಯಕ್ತಿಗಳು ಹೃದಯಾಘಾತವನ್ನು ಹೊಂದಿದ್ದಾರೆಂದು ನಂಬಲು ಕಾರಣವಾಗಬಹುದು. ಪ್ಯಾನಿಕ್ ಅಟ್ಯಾಕ್ ಮತ್ತು ಎದೆ ನೋವಿನ ನಡುವಿನ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳುವುದು ಆತಂಕದ ಲಕ್ಷಣಗಳು ಮತ್ತು ಹೃದಯ ಘಟನೆಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ನಿರ್ಣಾಯಕವಾಗಿದೆ. ಪ್ಯಾನಿಕ್ ಅಟ್ಯಾಕ್ ಸಮಯದಲ್ಲಿ ದೇಹದ ಒತ್ತಡದ ಪ್ರತಿಕ್ರಿಯೆ ವ್ಯವಸ್ಥೆಯು ಓವರ್ಡ್ರೈವ್ಗೆ ಹೋಗುತ್ತದೆ. ದೇಹವನ್ನು ಹೋರಾಟ ಅಥವಾ ಹಾರಾಟಕ್ಕೆ ಸಿದ್ಧಪಡಿಸುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಅಡ್ರಿನಾಲಿನ್ನ ಈ ಉಲ್ಬಣವು ಹೆಚ್ಚಿದ ಹೃದಯ ಬಡಿತ, ಉಸಿರಾಟದ ತೊಂದರೆ, ತಲೆತಿರುಗುವಿಕೆ ಮತ್ತು ಎದೆ ನೋವು ಸೇರಿದಂತೆ ವಿವಿಧ ದೈಹಿಕ ಲಕ್ಷಣಗಳನ್ನು ಉಂಟುಮಾಡಬಹುದು. ಪ್ಯಾನಿಕ್ ಅಟ್ಯಾಕ್ ಸಮಯದಲ್ಲಿ ಎದೆಯಲ್ಲಿ ಬಿಗಿತ ಅಥವಾ ಒತ್ತಡದ ಭಾವನೆಯು ಆಂಜಿನ ಸಂವೇದನೆಯನ್ನು ಅನುಕರಿಸಬಹುದು. ಹೃದಯಕ್ಕೆ ಕಡಿಮೆ ರಕ್ತದ ಹರಿವಿನಿಂದ ಉಂಟಾಗುವ ಎದೆ ನೋವು ವಿವಿಧ ಕಾರಣಗಳಿಂದ ಉಂಟಾಗುವ ಸಾಮಾನ್ಯ ಲಕ್ಷಣವಾಗಿದೆ. ಆದರೆ ಇದು ದವಡೆ, ಎಡಗೈ ಅಥವಾ ಬೆನ್ನಿಗೆ ಹರಡಿದಾಗ ಇದು ಹೃದಯ ಸ್ಥಿತಿಯನ್ನು ಸೂಚಿಸುತ್ತದೆ. ಹೃದಯವು ದೇಹದಾದ್ಯಂತ ಆಮ್ಲಜನಕ ಸಮೃದ್ಧ ರಕ್ತವನ್ನು ಪಂಪ್ ಮಾಡುವ ಪ್ರಮುಖ ಅಂಗವಾಗಿದೆ ಮತ್ತು ಅದರ ಕಾರ್ಯದಲ್ಲಿ ಯಾವುದೇ ಅಡ್ಡಿಯು ಗಂಭೀರ ಪರಿಣಾಮಗಳಿಗೆ ಕಾರಣವಾಗಬಹುದು. ಎದೆಯ ನೋವು ಈ ನಿರ್ದಿಷ್ಟ ಪ್ರದೇಶಗಳಿಗೆ ಹೊರಸೂಸಿದಾಗ ಆಧಾರವಾಗಿರುವ ಸಮಸ್ಯೆಯಿಂದಾಗಿ ಹೃದಯ ಸ್ನಾಯುಗಳು ಸಾಕಷ್ಟು ಆಮ್ಲಜನಕಯುಕ್ತ ರಕ್ತವನ್ನು ಸ್ವೀಕರಿಸುವುದಿಲ್ಲ ಎಂದು ಸೂಚಿಸುತ್ತದೆ. ಈ ನೋವಿನ ಮಾದರಿಗೆ ಒಂದು ಸಂಭಾವ್ಯ ಕಾರಣವೆಂದರೆ ಪರಿಧಮನಿಯ ಕಾಯಿಲೆ ಸಿಎಡಿ. ಇದು ಹೃದಯಕ್ಕೆ ರಕ್ತವನ್ನು ಪೂರೈಸುವ ಅಪಧಮನಿಗಳು ಕಿರಿದಾದಾಗ ಅಥವಾ ಕೊಲೆಸ್ಟ್ರಾಲ್ ಪ್ಲೇಕ್ ನಿರ್ಮಾಣದಿಂದ ನಿರ್ಬಂಧಿಸಿದಾಗ ಸಂಭವಿಸುತ್ತದೆ. ಪರಿಣಾಮವಾಗಿ ಕಡಿಮೆಯಾದ ರಕ್ತದ ಹರಿವು ಹೃದಯ ಸ್ನಾಯುಗಳಿಗೆ ಆಮ್ಲಜನಕದ ವಿತರಣೆಯನ್ನು ನಿರ್ಬಂಧಿಸುತ್ತದೆ ಮತ್ತು ಎದೆಯ ಅಸ್ವಸ್ಥತೆಯನ್ನು ಪ್ರಚೋದಿಸುತ್ತದೆ.
ಉಲ್ಲೇಖಿಸಲಾದ ನೋವು ದವಡೆ, ಎಡಗೈ ಅಥವಾ ಹಿಂಭಾಗಕ್ಕೆ ಸಂಪರ್ಕಗೊಂಡಿರುವ ನರಮಾರ್ಗಗಳ ಉದ್ದಕ್ಕೂ ಹರಡಬಹುದು. ಎದೆ ನೋವು ದೀರ್ಘಕಾಲದ ಅಥವಾ ತೀವ್ರವಾಗಿರಬಹುದು ಮತ್ತು ಎರಡು ನಡುವಿನ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ದೀರ್ಘಕಾಲದ ಎದೆ ನೋವು ಎದೆಯಲ್ಲಿ ನಡೆಯುತ್ತಿರುವ ಅಸ್ವಸ್ಥತೆ ಅಥವಾ ಒತ್ತಡವನ್ನು ಸೂಚಿಸುತ್ತದೆ. ಇದು ದೀರ್ಘಕಾಲದವರೆಗೆ ಇರುತ್ತದೆ, ಸಾಮಾನ್ಯವಾಗಿ ಹಲವಾರು ವಾರಗಳು ಅಥವಾ ತಿಂಗಳುಗಳವರೆಗೆ. ಇದು ಆಂಜಿನಾ, ಎದೆಯುರಿ ಅಥವಾ ಕೋಸ್ಟೋಕಾಂಡ್ರೈಟಿಸ್ನಂತಹ ಮಸ್ಕ್ಯುಲೋಸ್ಕೆಲಿಟಲ್ ಸಮಸ್ಯೆಗಳಂತಹ ಆಧಾರವಾಗಿರುವ ಸ್ಥಿತಿಯ ಸಂಕೇತವಾಗಿರಬಹುದು. ಕಾರಣವನ್ನು ನಿರ್ಧರಿಸಲು ಮತ್ತು ಸರಿಯಾದ ಚಿಕಿತ್ಸೆಯನ್ನು ಪಡೆಯಲು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚನೆ ಅತ್ಯಗತ್ಯ. ಮತ್ತೊಂದೆಡೆ, ತೀವ್ರವಾದ ಎದೆ ನೋವು ಹಠಾತ್ ಮತ್ತು ತೀವ್ರವಾಗಿರುತ್ತದೆ. ಇದನ್ನು ಸಾಮಾನ್ಯವಾಗಿ ತೀಕ್ಷ್ಣವಾದ ಇರಿತ ಸಂವೇದನೆ ಅಥವಾ ಎದೆಯಲ್ಲಿ ಪುಡಿಮಾಡುವ ಒತ್ತಡ ಎಂದು ವಿವರಿಸಲಾಗುತ್ತದೆ. ಈ ರೀತಿಯ ಎದೆ ನೋವು ಆತಂಕಕಾರಿಯಾಗಬಹುದು ಮತ್ತು ಹೃದಯಾಘಾತ ಅಥವಾ ಪಲ್ಮನರಿ ಎಂಬಾಲಿಸಂನಂತಹ ವೈದ್ಯಕೀಯ ತುರ್ತುಸ್ಥಿತಿಯನ್ನು ಸೂಚಿಸಬಹುದು. ಯಾವುದೇ ಮಾರಣಾಂತಿಕ ಪರಿಸ್ಥಿತಿಗಳನ್ನು ತಳ್ಳಿಹಾಕಲು ತೀವ್ರವಾದ ಎದೆ ನೋವು ಅನುಭವಿಸುತ್ತಿರುವಾಗ ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಪಡೆಯಬೇಕು. ಎದೆ ನೋವು ವಿವಿಧ ಅಂಶಗಳಿಂದ ಉಂಟಾಗಬಹುದಾದ ಒಂದು ಸಾಮಾನ್ಯ ಲಕ್ಷಣವಾಗಿದೆ, ಆದರೆ ಇದು ಹೃದಯಕ್ಕೆ ಬಂದಾಗ ದೈಹಿಕ ಚಟುವಟಿಕೆಯು ಸಾಮಾನ್ಯವಾಗಿ ಹೆಚ್ಚು ತೀವ್ರವಾದ ಅಸ್ವಸ್ಥತೆಯನ್ನು ಪ್ರಚೋದಿಸುತ್ತದೆ. ಹೃದಯವು ದೇಹದಾದ್ಯಂತ ಆಮ್ಲಜನಕ ಸಮೃದ್ಧ ರಕ್ತವನ್ನು ಪಂಪ್ ಮಾಡುವ ಪ್ರಮುಖ ಅಂಗವಾಗಿದೆ. ವ್ಯಾಯಾಮದ ಸಮಯದಲ್ಲಿ ಅಥವಾ ಯಾವುದೇ ರೀತಿಯ ಪರಿಶ್ರಮದ ಸಮಯದಲ್ಲಿ ಆಮ್ಲಜನಕ ಮತ್ತು ಪೋಷಕಾಂಶಗಳ ಹೆಚ್ಚಿದ ಬೇಡಿಕೆಯನ್ನು ಪೂರೈಸಲು ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಈ ಉತ್ತುಂಗಕ್ಕೇರಿದ ಚಟುವಟಿಕೆಯು ಹೃದಯರಕ್ತನಾಳದ ವ್ಯವಸ್ಥೆಯೊಳಗೆ ಆಧಾರವಾಗಿರುವ ಸಮಸ್ಯೆಗಳನ್ನು ಬಹಿರಂಗಪಡಿಸಬಹುದು. ಇದು ವಿಶ್ರಾಂತಿ ಅವಧಿಗಿಂತ ಹೆಚ್ಚು ತೀವ್ರವಾದ ಎದೆ ನೋವನ್ನು ಉಂಟುಮಾಡುತ್ತದೆ. ದೈಹಿಕ ಚಟುವಟಿಕೆಯು ಹೃದಯ ಸ್ನಾಯುಗಳು ಮತ್ತು ಅಪಧಮನಿಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. ಅಪಧಮನಿಕಾಠಿಣ್ಯದ ಕಾರಣದಿಂದಾಗಿ ನಿರ್ಬಂಧಿಸಲಾದ ಅಥವಾ ಕಿರಿದಾದ ಅಪಧಮನಿಗಳಂತಹ ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ. ಈ ಅಪಧಮನಿಗಳು ಕಾಲಾನಂತರದಲ್ಲಿ ಕೊಬ್ಬಿನ ನಿಕ್ಷೇಪಗಳಿಂದ ಮುಚ್ಚಿಹೋದಾಗ ಅವು ರಕ್ತದ ಹರಿವನ್ನು ನಿರ್ಬಂಧಿಸುತ್ತವೆ ಮತ್ತು ಹೃದಯ ಸ್ನಾಯುಗಳಿಗೆ ಆಮ್ಲಜನಕದ ಪೂರೈಕೆಯನ್ನು ಕಡಿಮೆಗೊಳಿಸುತ್ತವೆ. ನ್ಯೂಮೋನಿಯಾ ಅಥವಾ ಪ್ಲುರೈಸಿಯಂತಹ ಕೆಲವು ಉಸಿರಾಟದ ಪರಿಸ್ಥಿತಿಗಳು ತೀವ್ರವಾದ ಎದೆ ನೋವನ್ನು ಉಂಟುಮಾಡಬಹುದು. ಇದು ಅಸ್ವಸ್ಥತೆ ಮತ್ತು ತೊಂದರೆಗೆ ಕಾರಣವಾಗುತ್ತದೆ. ಎದೆ ನೋವು ಈ ಉಸಿರಾಟದ ಕಾಯಿಲೆಗಳಿಗೆ ಸಂಬಂಧಿಸಿದ ಒಂದು ಸಾಮಾನ್ಯ ಲಕ್ಷಣವಾಗಿದೆ. ಆಗಾಗ್ಗೆ ವ್ಯಕ್ತಿಗಳು ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಕಾರಣವಾಗುತ್ತದೆ. ನ್ಯೂಮೋನಿಯಾ 1 ಅಥವಾ 2 ಶ್ವಾಸಕೋಶಗಳಲ್ಲಿನ ಗಾಳಿಯ ಚೀಲಗಳನ್ನು ಉರಿಯುವ ಸೋಂಕು ತೀಕ್ಷ್ಣವಾದ ಅಥವಾ ಚುಚ್ಚುವ ಎದೆನೋವಿಗೆ ಕಾರಣವಾಗಬಹುದು. ಆಳವಾದ ಉಸಿರಾಟ ಅಥವಾ ಕೆಮ್ಮುವಾಗ ನೋವು ಉಲ್ಬಣಗೊಳ್ಳಬಹುದು. ಉಸಿರಾಟವನ್ನು ಕಷ್ಟ ಮತ್ತು ಅಹಿತಕರವಾಗಿಸುತ್ತದೆ. ಅಂತೆಯೇ ಶ್ವಾಸಕೋಶದ ಸುತ್ತಲಿನ ತೆಳುವಾದ ಅಂಗಾಂಶಗಳ ಪ್ಲುರಾ ಉರಿಯೂತ ಮತ್ತು ಎದೆಯ ಕುಹರದ ಒಳಪದರವನ್ನು ಪ್ಲೆರೇಸಿ ಸೂಚಿಸುತ್ತದೆ. ಈ ಸ್ಥಿತಿಯು ತೀವ್ರವಾದ ಎದೆ ನೋವಿಗೆ ಕಾರಣವಾಗಬಹುದು. ಇದು ಆಳವಾದ ಉಸಿರಾಟ ಅಥವಾ ಕೆಮ್ಮುವಿಕೆಯೊಂದಿಗೆ ಉಲ್ಬಣಗೊಳ್ಳುತ್ತದೆ. ಕೆಲವು ಸಂದರ್ಭಗಳಲ್ಲಿ ಉಸಿರಾಟದ ತೊಂದರೆ ಮತ್ತು ಒಣಕೆಮ್ಮು ಮುಂತಾದ ಹೆಚ್ಚುವರಿ ರೋಗಲಕ್ಷಣಗಳೊಂದಿಗೆ ಪ್ಲೆರೇಸಿ ಜೊತೆಗೂಡಬಹುದು. ಕೋಸ್ಟೋಕಾಂಡ್ರೈಟಿಸ್, ಎದೆಯ ಗೋಡೆಯ ಉರಿಯೂತ, ಅನೇಕ ವ್ಯಕ್ತಿಗಳಿಗೆ ಅಪಾರ ಕಾಳಜಿ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ಇದೇ ರೀತಿಯ ರೋಗಲಕ್ಷಣಗಳ ಕಾರಣದಿಂದ ಸಾಮಾನ್ಯವಾಗಿ ಹೃದಯಾಘಾತ ಎಂದು ತಪ್ಪಾಗಿ ಗ್ರಹಿಸಲಾಗುತ್ತದೆ. ಈ ಸ್ಥಿತಿಯು ಜನರು ತಮ್ಮ ಆರೋಗ್ಯದ ಬಗ್ಗೆ ಅತಿಯಾದ ಮತ್ತು ಖಚಿತತೆಯಿಲ್ಲದ ಭಾವನೆಯನ್ನು ಉಂಟುಮಾಡಬಹುದು. ಎದೆನೋವು ಕೋಸ್ಟೋಕಾಂಡ್ರೈಟಿಸ್ ಹೊಂದಿರುವವರು ಅನುಭವಿಸುವ ಪ್ರಾಥಮಿಕ ಲಕ್ಷಣವಾಗಿದೆ. ಇದು ತೋಳುಗಳು ಮತ್ತು ಭುಜಗಳಿಗೆ ಹರಡಬಹುದು. ಇದು ಮತ್ತಷ್ಟು ಎಚ್ಚರಿಕೆಯನ್ನು ಉಂಟುಮಾಡುತ್ತದೆ. ಆದಾಗ್ಯೂ ಕೋಸ್ಟೋಕಾಂಡ್ರೈಟಿಸ್ ಜೀವಕ್ಕೆ ಬೆದರಿಕೆಯಲ್ಲ, ಆದರೆ ಎದೆಯ ಮೂಳೆಗೆ ಪಕ್ಕೆಲುಬುಗಳನ್ನು ಸಂಪರ್ಕಿಸುವ ಕಾರ್ಟಿಲೇಜ್ ಉರಿಯೂತ ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕೋಸ್ಟೋಕಾಂಡ್ರೈಟಿಸ್ ಮತ್ತು ಹೃದಯಾಘಾತದ ನಡುವಿನ ಗೊಂದಲವು ಎದೆ ನೋವು ಅಥವಾ ಅಸ್ವಸ್ಥತೆಯಂತಹ ಹಂಚಿಕೆಯ ರೋಗಲಕ್ಷಣಗಳಿಂದ ಉಂಟಾಗುತ್ತದೆ. ಕಾಸ್ಟೋಕಾಂಡ್ರೈಟಿಸ್ನ ಸಮಯದಲ್ಲಿ ಅನುಭವಿಸಿದ ತೀವ್ರವಾದ ನೋವು ಆಳವಾದ ಉಸಿರಾಟ ಅಥವಾ ದೈಹಿಕ ಚಟುವಟಿಕೆಯೊಂದಿಗೆ ಇನ್ನಷ್ಟು ಹದಗೆಡಬಹುದು, ಒಬ್ಬರು ಹೃದಯ ಸಂಬಂಧಿ ಘಟನೆಯನ್ನು ಹೊಂದಿರಬಹುದು ಎಂಬ ಭಯವನ್ನು ಸೇರಿಸುತ್ತದೆ. ಎದೆ ನೋವು ವ್ಯಕ್ತಿಗಳು ಅನುಭವಿಸುವ ಸಾಮಾನ್ಯ ಲಕ್ಷಣವಾಗಿದೆ, ಆದರೆ ಅದರ ವಿವರಣೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ಬದಲಾಗಬಹುದು. ಕೆಲವರು ಇದನ್ನು ತೀಕ್ಷ್ಣವಾದ ಚುಚ್ಚುವ ಸಂವೇದನೆ ಎಂದು ವಿವರಿಸಬಹುದು, ಆದರೆ ಇತರರು ತಮ್ಮ ಎದೆಯಲ್ಲಿ ಮಂದ ನೋವು ಅಥವಾ ಸುಡುವ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ಹೆಚ್ಚುವರಿಯಾಗಿ
ಕೆಲವು ವ್ಯಕ್ತಿಗಳು ಎದೆ ನೋವಿನ ಸಂಚಿಕೆಗಳಲ್ಲಿ ಹಿಸುಕಿದ ಸಂವೇದನೆಗಳನ್ನು ಅನುಭವಿಸುತ್ತಿದ್ದಾರೆಂದು ವರದಿ ಮಾಡಿದ್ದಾರೆ. ಈ ವ್ಯಾಪಕ ಶ್ರೇಣಿಯ ವಿವರಣೆಯು ಈ ರೋಗಲಕ್ಷಣದ ಸಂಕೀರ್ಣತೆ ಮತ್ತು ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ. ರೋಗಿಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಆರೋಗ್ಯ ವೃತ್ತಿಪರರಿಗೆ ಎದೆ ನೋವನ್ನು ವಿವರಿಸುವ ವಿವಿಧ ವಿಧಾನಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ಈ ವಿವಿಧ ವಿವರಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಮೂಲಕ ಹೃದಯ ಸಮಸ್ಯೆಗಳು, ಶ್ವಾಸಕೋಶದ ಸಮಸ್ಯೆಗಳು, ಜಠರಗರುಳಿನ ಅಸ್ವಸ್ಥತೆಗಳು ಅಥವಾ ಆತಂಕ ಮತ್ತು ಒತ್ತಡ ಸಂಬಂಧಿತ ಕಾಳಜಿಗಳಂತಹ ಸಂಭಾವ್ಯ ಆಧಾರವಾಗಿರುವ ಕಾರಣಗಳನ್ನು ಗುರುತಿಸಲು ವೈದ್ಯರು ಉತ್ತಮವಾಗಿ ಸಜ್ಜುಗೊಂಡಿದ್ದಾರೆ. ತಕ್ಷಣದ ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಗಂಭೀರ ಆರೋಗ್ಯ ಪರಿಸ್ಥಿತಿಗಳೊಂದಿಗಿನ ಸಂಭಾವ್ಯ ಸಂಬಂಧದಿಂದಾಗಿ ಎದೆ ನೋವನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಅಥವಾ ಲಘುವಾಗಿ ತಿರಸ್ಕರಿಸಬಾರದು. ಹೃದಯದ ಸ್ಥಿತಿಗಳಿಗೆ ಬಂದಾಗ, ಮಹಿಳೆಯರು ಸಾಮಾನ್ಯವಾಗಿ ಗುರುತಿಸಲ್ಪಟ್ಟ ಎದೆ ನೋವಿನಿಂದ ಭಿನ್ನವಾಗಿರುವ ರೋಗಲಕ್ಷಣಗಳನ್ನು ಅನುಭವಿಸಬಹುದು. ಎದೆ ನೋವು ಹೃದಯದ ಸಮಸ್ಯೆಗಳ ಒಂದು ಶ್ರೇಷ್ಠ ಲಕ್ಷಣವಾಗಿದ್ದರೂ, ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಎದೆಯಲ್ಲಿ ಒತ್ತಡ ಅಥವಾ ಬಿಗಿತವನ್ನು ಅನುಭವಿಸುತ್ತಾರೆ ಎಂದು ವರದಿ ಮಾಡುತ್ತಾರೆ. ರೋಗಲಕ್ಷಣದ ಪ್ರಸ್ತುತಿಯಲ್ಲಿನ ಈ ವ್ಯತ್ಯಾಸವು ವಿಳಂಬವಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗೆ ಕಾರಣವಾಗಬಹುದು. ಮಹಿಳೆಯರನ್ನು ತೊಡಕುಗಳಿಗೆ ಹೆಚ್ಚಿನ ಅಪಾಯವನ್ನುಂಟು ಮಾಡುತ್ತದೆ. ಪುರುಷರು ಮತ್ತು ಮಹಿಳೆಯರ ನಡುವಿನ ಹಾರ್ಮೋನ್ ವ್ಯತ್ಯಾಸಗಳು ರೋಗಲಕ್ಷಣಗಳಲ್ಲಿ ಈ ವ್ಯತ್ಯಾಸಕ್ಕೆ ಕಾರಣವಾಗಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ. ಈಸ್ಟ್ರೋಜೆನ್, ಪ್ರಾಥಮಿಕ ಸ್ತ್ರೀ ಲೈಂಗಿಕ ಹಾರ್ಮೋನ್, ಟೆಸ್ಟೋಸ್ಟೆರಾನ್ಗಿಂತ ವಿಭಿನ್ನವಾಗಿ ರಕ್ತನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕಂಡುಬಂದಿದೆ. ಪರಿಣಾಮವಾಗಿ, ಮಹಿಳೆಯರು ಹೃದಯ ಸ್ನಾಯುವಿಗೆ ಕಡಿಮೆ ರಕ್ತದ ಹರಿವನ್ನು ಅನುಭವಿಸಿದಾಗ ಅವರು ಎದೆಯ ನೋವಿನೊಂದಿಗೆ ವಿಶಿಷ್ಟವಾದ ತೀಕ್ಷ್ಣವಾದ ಅಥವಾ ಸುಡುವ ಸಂವೇದನೆಯನ್ನು ಅನುಭವಿಸುವುದಿಲ್ಲ. ಬದಲಾಗಿ, ಅವರು ಒತ್ತಡ ಅಥವಾ ಬಿಗಿತದ ಭಾವನೆಗಳನ್ನು ಸಂಭಾವ್ಯ ಹೃದಯ ಸಮಸ್ಯೆಗಳ ಎಚ್ಚರಿಕೆಯ ಚಿಹ್ನೆಗಳಾಗಿ ವಿವರಿಸುವ ಸಾಧ್ಯತೆಯಿದೆ. ಮಹಿಳೆಯರು ಅನುಭವಿಸುವ ಈ ವಿಲಕ್ಷಣ ರೋಗಲಕ್ಷಣಗಳ ಬಗ್ಗೆ ಆರೋಗ್ಯ ವೃತ್ತಿಪರರು ಮತ್ತು ವ್ಯಕ್ತಿಗಳು ತಿಳಿದಿರುವುದು ಬಹಳ ಮುಖ್ಯ. ಪೆರಿಕಾರ್ಡಿಟಿಸ್ ಎನ್ನುವುದು ಹೃದಯದ ಸುತ್ತಲಿನ ಚೀಲದಂತಹ ಪೆರಿಕಾರ್ಡಿಯನ್ನ ಉರಿಯೂತದಿಂದ ನಿರೂಪಿಸಲ್ಪಟ್ಟ ಒಂದು ಸ್ಥಿತಿಯಾಗಿದೆ. ಇದು ತೀಕ್ಷ್ಣವಾದ ಎದೆ ನೋವನ್ನು ಉಂಟುಮಾಡಬಹುದು. ಇದನ್ನು ಸಾಮಾನ್ಯವಾಗಿ ಇರಿತ ಅಥವಾ ಹಿಸುಕಿದ ಸಂವೇದನೆ ಎಂದು ವಿವರಿಸಲಾಗುತ್ತದೆ. ಈ ಅಸ್ವಸ್ಥತೆಯು ಕುತ್ತಿಗೆ, ಭುಜ ಅಥವಾ ಬೆನ್ನಿಗೆ ಹರಡಬಹುದು ಮತ್ತು ಆಳವಾದ ಉಸಿರಿನೊಂದಿಗೆ ಅಥವಾ ಮಲಗಿರುವಾಗ ಉಲ್ಬಣಗೊಳ್ಳಬಹುದು. ಎದೆ ನೋವು ಪೆರಿಕಾರ್ಡಿಟಿಸ್ಗೆ ಸಂಬಂಧಿಸಿದ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದಾಗಿದೆ. ಆದಾಗ್ಯೂ, ಎಲ್ಲಾ ಎದೆ ನೋವು ಈ ಸ್ಥಿತಿಯನ್ನು ಸೂಚಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಎದೆ ನೋವು ವಿವಿಧ ಕಾರಣಗಳನ್ನು ಹೊಂದಿರಬಹುದು. ಸ್ನಾಯುವಿನ ಒತ್ತಡ ಮತ್ತು ಆಸಿಡ್ ರಿಫ್ಲಕ್ಸ್ನಿಂದ ಹಿಡಿದು ಹೃದಯಾಘಾತದಂತಹ ಗಂಭೀರ ಪರಿಸ್ಥಿತಿಗಳವರೆಗೆ. ಆದ್ದರಿಂದ, ನಿಖರವಾದ ರೋಗನಿರ್ಣಯ ಮತ್ತು ಸರಿಯಾದ ಚಿಕಿತ್ಸೆಗಾಗಿ ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸುವುದು ಬಹಳ ಮುಖ್ಯ. ನೀವು ನಿರಂತರ ಎದೆನೋವು ಅಥವಾ ಉಸಿರಾಟದ ತೊಂದರೆ ಅಥವಾ ತ್ವರಿತ ಹೃದಯ ಬಡಿತದಂತಹ ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸಿದರೆ, ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಅತ್ಯಗತ್ಯ. ಅಪರೂಪದ ಸಂದರ್ಭಗಳಲ್ಲಿ, ಪಲ್ಮನರಿ ಎಂಬಾಲಿಸಮ್ ಅಥವಾ ನ್ಯೂಮೋಥೊರಾಕ್ಸ್ನಂತಹ ಶ್ವಾಸಕೋಶದ ಪರಿಸ್ಥಿತಿಗಳು ಎದೆ ನೋವನ್ನು ಉಂಟುಮಾಡಬಹುದು. ಎದೆ ನೋವು ಒಂದು ಸಾಮಾನ್ಯ ಲಕ್ಷಣವಾಗಿದ್ದು, ಸ್ನಾಯುವಿನ ಒತ್ತಡದಿಂದ ಹಿಡಿದು ಹೃದಯದ ಸಮಸ್ಯೆಗಳವರೆಗೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಆದಾಗ್ಯೂ, ಕೆಲವು ನಿದರ್ಶನಗಳಲ್ಲಿ ಈ ಅಸ್ವಸ್ಥತೆಯ ಮೂಲವು ಹೃದಯಕ್ಕಿಂತ ಹೆಚ್ಚಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿರಬಹುದು. ರಕ್ತ ಹೆಪ್ಪುಗಟ್ಟುವಿಕೆಯು ರಕ್ತ ಪ್ರವಾಹದ ಮೂಲಕ ಚಲಿಸಿದಾಗ ಮತ್ತು ಶ್ವಾಸಕೋಶಕ್ಕೆ ಕಾರಣವಾಗುವ ಅಪಧಮನಿಗಳಲ್ಲಿ ಒಂದರಲ್ಲಿ ನೆಲೆಗೊಂಡಾಗ ಪಲ್ಮನರಿ ಎಂಬಾಲಿಸಮ್ ಸಂಭವಿಸುತ್ತದೆ. ಇದು ನಿರ್ಬಂಧಿತ ರಕ್ತದ ಹರಿವು ಮತ್ತು ಸಂಭಾವ್ಯ ತೀವ್ರ ಎದೆನೋವಿಗೆ ಕಾರಣವಾಗುತ್ತದೆ. ಅಂತೆಯೇ, ನ್ಯೂಮೋಥೊರಾಕ್ಸ್ ಶ್ವಾಸಕೋಶ ಮತ್ತು ಎದೆಯ ಗೋಡೆಯ ನಡುವಿನ ಜಾಗಕ್ಕೆ ಗಾಳಿ ಸೋರಿಕೆಯಾಗುವ ಸ್ಥಿತಿಯನ್ನು ಸೂಚಿಸುತ್ತದೆ. ಇದರ ಪರಿಣಾಮವಾಗಿ ಶ್ವಾಸಕೋಶದ ಕುಸಿತ ಉಂಟಾಗುತ್ತದೆ. ಗಾಳಿಯ ಈ ಶೇಖರಣೆಯು ಶ್ವಾಸಕೋಶದ ಅಂಗಾಂಶದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಒಂದು ಬದಿಯಲ್ಲಿ ತೀಕ್ಷ್ಣವಾದ ಅಥವಾ ಚುಚ್ಚುವ ಎದೆನೋವಿಗೆ ಕಾರಣವಾಗಬಹುದು. ಎದೆ ನೋವು ಹೆಚ್ಚಾಗಿ ಹೃದಯದ ಸಮಸ್ಯೆಗಳಿಗೆ ಸಂಬಂಧಿಸಿದೆ, ಆದರೆ ಇದು ಎದೆಗೆ ಗಾಯಗಳು ಅಥವಾ ಆಘಾತದಿಂದ ಕೂಡ ಉಂಟಾಗುತ್ತದೆ. ಎದೆ ನೋವು ಹೃದಯಾಘಾತದ ಲಕ್ಷಣವಾಗಿದೆ ಎಂದು ಹೆಚ್ಚಿನ ಜನರು ತಕ್ಷಣವೇ ಊಹಿಸುತ್ತಾರೆ. ಇತರ ಸಂಭಾವ್ಯ ಕಾರಣಗಳನ್ನು ಪರಿಗಣಿಸುವುದು ಅತ್ಯಗತ್ಯ. ಎದೆಗೆ ಗಾಯಗಳು ಅಥವಾ ಆಘಾತವು ಈ ಪ್ರದೇಶದಲ್ಲಿ ತೀವ್ರ ಅಸ್ವಸ್ಥತೆ ಮತ್ತು ನೋವಿಗೆ ಕಾರಣವಾಗಬಹುದು. ಗಾಯದಿಂದಾಗಿ ಎದೆನೋವಿಗೆ ಒಂದು ಸಾಮಾನ್ಯ ಕಾರಣವೆಂದರೆ ಪತನ, ಕ್ರೀಡೆ ಸಂಬಂಧಿತ ಅಪಘಾತ ಅಥವಾ ಕಾರ್ ಡಿಕ್ಕಿಯಂತಹ ಮೊಂಡಾದ ಬಲದ ಆಘಾತ.
ಪರಿಣಾಮವು ಎದೆಯ ಕುಹರದೊಳಗಿನ ಪಕ್ಕೆಲುಬುಗಳು, ಸ್ನಾಯುಗಳು ಅಥವಾ ಅಂಗಗಳಿಗೆ ಹಾನಿಯನ್ನು ಉಂಟುಮಾಡಬಹುದು. ಹೆಚ್ಚುವರಿಯಾಗಿ ಸ್ಟರ್ನಮ್ ಸ್ತನಮೂಳೆ ನಲ್ಲಿ ಮುರಿತಗಳು ಗಮನಾರ್ಹವಾದ ಆಘಾತದ ಪರಿಣಾಮವಾಗಿ ಸಂಭವಿಸಬಹುದು. ಈ ಗಾಯಗಳು ಅವುಗಳ ತೀವ್ರತೆ ಮತ್ತು ಸ್ಥಳವನ್ನು ಅವಲಂಬಿಸಿ ತೀಕ್ಷ್ಣವಾದ ಅಥವಾ ಮಂದ ನೋವುಗಳಾಗಿ ಪ್ರಕಟವಾಗಬಹುದು. ಗಾಯಕ್ಕೆ ಸಂಬಂಧಿಸಿದ ಎದೆನೋವಿನ ಇತರ ಕಾರಣಗಳು ಎದೆಯ ಪ್ರದೇಶದಲ್ಲಿ ಸ್ನಾಯುವಿನ ತಳಿಗಳು ಮತ್ತು ಉಳುಕುಗಳನ್ನು ಒಳಗೊಂಡಿವೆ. ನೀವು ಎದೆ ನೋವು ಅನುಭವಿಸಿದರೆ ಹೆಚ್ಚು ಗಂಭೀರವಾದ ಆಧಾರವಾಗಿರುವ ಸಮಸ್ಯೆಯನ್ನು ಸೂಚಿಸುವ ಯಾವುದೇ ಜೊತೆಗೂಡಿದ ರೋಗಲಕ್ಷಣಗಳಿಗೆ ಗಮನ ಕೊಡುವುದು ಬಹಳ ಮುಖ್ಯ. ಎದೆ ನೋವು ವಿವಿಧ ಅಂಶಗಳಿಂದ ಉಂಟಾಗಬಹುದು. ಸಣ್ಣ ಸ್ನಾಯುವಿನ ಒತ್ತಡದಿಂದ ಹಿಡಿದು ಹೃದಯಾಘಾತದಂತಹ ಮಾರಣಾಂತಿಕ ಪರಿಸ್ಥಿತಿಗಳವರೆಗೆ. ಆದಾಗ್ಯೂ ಎದೆನೋವು ಉಸಿರಾಟದ ತೊಂದರೆ, ತಲೆತಿರುಗುವಿಕೆ, ಬೆವರುವಿಕೆ ಅಥವಾ ವಾಕರಿಕೆಯೊಂದಿಗೆ ಇದ್ದಾಗ ತಕ್ಷಣದ ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ. ಉಸಿರಾಟದ ತೊಂದರೆಯು ಅಡಚಣೆ ಅಥವಾ ಕಡಿಮೆ ರಕ್ತದ ಹರಿವಿನಿಂದ ಹೃದಯವು ಸಾಕಷ್ಟು ಆಮ್ಲಜನಕವನ್ನು ಸ್ವೀಕರಿಸುವುದಿಲ್ಲ ಎಂದು ಸೂಚಿಸುತ್ತದೆ. ಈ ರೋಗಲಕ್ಷಣವನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಇದು ತೀವ್ರವಾದ ಹೃದಯದ ಘಟನೆಯ ಸೂಚನೆಯಾಗಿರಬಹುದು. ಅಂತೆಯೇ ತಲೆತಿರುಗುವಿಕೆ ಸರಿಯಾದ ರಕ್ತ ಪರಿಚಲನೆ ಅಥವಾ ಕಡಿಮೆ ರಕ್ತದೊತ್ತಡದ ಕೊರತೆಯನ್ನು ಸೂಚಿಸುತ್ತದೆ. ಇದು ತಕ್ಷಣದ ಹಸ್ತಕ್ಷೇಪದ ಅಗತ್ಯವಿರುತ್ತದೆ. ಬೆವರುವುದು ಮತ್ತು ವಾಕರಿಕೆ ಕೂಡ ಸನ್ನಿಹಿತವಾದ ಹೃದಯಾಘಾತ ಅಥವಾ ಇತರ ಗಂಭೀರ ಹೃದಯ ಪರಿಸ್ಥಿತಿಗಳ ಕಡೆಗೆ ಸೂಚಿಸುವ ರೋಗಲಕ್ಷಣಗಳಿಗೆ ಸಂಬಂಧಿಸಿದೆ. ದೀರ್ಘಕಾಲದ ಎದೆ ನೋವು ಸಾಮಾನ್ಯವಾಗಿ ಹೃದ್ರೋಗ ಅಥವಾ ಜಠರಗರುಳಿನ ಸಮಸ್ಯೆಗಳಂತಹ ದೈಹಿಕ ಸ್ಥಿತಿಗಳೊಂದಿಗೆ ಸಂಬಂಧಿಸಿದೆ. ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ದೀರ್ಘಕಾಲದ ಎದೆ ನೋವು ಮತ್ತು ಆತಂಕ ಮತ್ತು ಖಿನ್ನತೆಯಂತಹ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳ ನಡುವಿನ ಬಲವಾದ ಸಂಪರ್ಕವನ್ನು ಬಹಿರಂಗಪಡಿಸಿವೆ. ಈ ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ಯಾವುದೇ ಆಧಾರವಾಗಿರುವ ದೈಹಿಕ ರೋಗಶಾಸ್ತ್ರದ ಅನುಪಸ್ಥಿತಿಯಲ್ಲಿಯೂ ಸಹ ವಿವರಿಸಲಾಗದ ಎದೆ ನೋವನ್ನು ಅನುಭವಿಸುವ ಸಾಧ್ಯತೆಯಿದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಎದೆ ನೋವಿನಂತಹ ದೈಹಿಕ ಲಕ್ಷಣಗಳು ಸೇರಿದಂತೆ ಆತಂಕ ಮತ್ತು ಖಿನ್ನತೆಯು ವಿವಿಧ ರೀತಿಯಲ್ಲಿ ಪ್ರಕಟವಾಗಬಹುದು. ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳು ಮತ್ತು ಎದೆ ನೋವಿನ ನಡುವಿನ ಪರಸ್ಪರ ಸಂಬಂಧವು ಒತ್ತಡ ಮತ್ತು ಭಾವನಾತ್ಮಕ ಯಾತನೆಗೆ ದೇಹದ ಶಾರೀರಿಕ ಪ್ರತಿಕ್ರಿಯೆಯಿಂದ ಉಂಟಾಗಬಹುದು. ಯಾರಾದರೂ ತೀವ್ರವಾದ ಆತಂಕ ಅಥವಾ ಖಿನ್ನತೆಯನ್ನು ಅನುಭವಿಸಿದಾಗ ಅವರ ದೇಹವು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಸ್ನಾಯುವಿನ ಒತ್ತಡ ಮತ್ತು ಉರಿಯೂತವನ್ನು ಪ್ರಚೋದಿಸುತ್ತದೆ. ಹೆಚ್ಚಿದ ಸ್ನಾಯುವಿನ ಒತ್ತಡ ಮತ್ತು ಉರಿಯೂತದ ಈ ಸಂಯೋಜನೆಯು ಎದೆಯ ಪ್ರದೇಶದಲ್ಲಿ ನಿರಂತರ ಅಸ್ವಸ್ಥತೆಗೆ ಕಾರಣವಾಗಬಹುದು. ಅದು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಅನುಕರಿಸುತ್ತದೆ. ಧೂಮಪಾನ ಮಾಡುವ ಜನರು ಎದೆ ನೋವು ಅನುಭವಿಸುವ ಸಾಧ್ಯತೆ ಹೆಚ್ಚು. ಇದು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಮತ್ತು ಸೂಚಿಸುವ ಲಕ್ಷಣವಾಗಿದೆ. ಎದೆ ನೋವನ್ನು ಸಾಮಾನ್ಯವಾಗಿ ಎದೆಯ ಪ್ರದೇಶದಲ್ಲಿ ಅಸ್ವಸ್ಥತೆ ಅಥವಾ ಬಿಗಿತ ಎಂದು ವಿವರಿಸಲಾಗುತ್ತದೆ ಮತ್ತು ಇದು ಸೌಮ್ಯದಿಂದ ತೀವ್ರವಾಗಿರುತ್ತದೆ. ಎದೆನೋವಿಗೆ ವಿವಿಧ ಕಾರಣಗಳಿದ್ದರೂ ಧೂಮಪಾನವು ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಕಂಡುಬಂದಿದೆ. ಹಲವಾರು ಅಧ್ಯಯನಗಳು ಧೂಮಪಾನ ಮತ್ತು ಎದೆ ನೋವು ಅನುಭವಿಸುವ ಸಾಧ್ಯತೆಯ ನಡುವಿನ ನೇರ ಸಂಪರ್ಕವನ್ನು ತೋರಿಸಿವೆ. ಧೂಮಪಾನವು ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸುತ್ತದೆ, ಕಿರಿದಾದ ಅಪಧಮನಿಗಳಿಗೆ ಕಾರಣವಾಗುತ್ತದೆ ಮತ್ತು ಹೃದಯಕ್ಕೆ ರಕ್ತದ ಹರಿವು ಕಡಿಮೆಯಾಗುತ್ತದೆ. ಈ ಕಡಿಮೆಯಾದ ರಕ್ತ ಪೂರೈಕೆಯು ಆಂಜಿನಾಗೆ ಕಾರಣವಾಗಬಹುದು. ಹೃದಯವು ಸಾಕಷ್ಟು ಆಮ್ಲಜನಕಯುಕ್ತ ರಕ್ತವನ್ನು ಸ್ವೀಕರಿಸದಿದ್ದಾಗ ಸಂಭವಿಸುವ ಒಂದು ರೀತಿಯ ಎದೆನೋವು. ಇದಲ್ಲದೆ ಧೂಮಪಾನವು ಹೃದಯರಕ್ತನಾಳದ ಕಾಯಿಲೆಗಳಾದ ಪರಿಧಮನಿಯ ಕಾಯಿಲೆ ಮತ್ತು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹೃದಯಾಘಾತ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಎರಡು ಎದೆನೋವಿಗೆ ಕಾರಣವಾಗುತ್ತವೆ. ಎದೆನೋವು ಶ್ವಾಸಕೋಶ ಮತ್ತು ಅನ್ನನಾಳದ ಕ್ಯಾನ್ಸರ್ ಸೇರಿದಂತೆ ಹಲವಾರು ರೀತಿಯ ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣವಾಗಿದೆ. ಎದೆಯ ಪ್ರದೇಶದಲ್ಲಿನ ಈ ಅಸ್ವಸ್ಥತೆಯು ಸೌಮ್ಯದಿಂದ ತೀವ್ರವಾಗಿ ತೀವ್ರತೆಯಲ್ಲಿ ಬದಲಾಗಬಹುದು ಮತ್ತು ಕೆಮ್ಮುವಿಕೆ, ನುಂಗಲು ತೊಂದರೆ ಅಥವಾ ತೂಕ ನಷ್ಟದಂತಹ ಇತರ ರೋಗಲಕ್ಷಣಗಳೊಂದಿಗೆ ಇರಬಹುದು. ನಿರಂತರ ಅಥವಾ ವಿವರಿಸಲಾಗದ ಎದೆನೋವು ಅನುಭವಿಸುತ್ತಿರುವ ವ್ಯಕ್ತಿಗಳು ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯುವುದು ಬಹಳ ಮುಖ್ಯ. ಶ್ವಾಸಕೋಶದ ಕ್ಯಾನ್ಸರ್ ಸಾಮಾನ್ಯವಾಗಿ ಎದೆನೋವಿನೊಂದಿಗೆ ಅದರ ಆರಂಭಿಕ ಲಕ್ಷಣಗಳಲ್ಲಿ ಒಂದಾಗಿದೆ. ಈ ನೋವು ಸಾಮಾನ್ಯವಾಗಿ ಪೀಡಿತ ಶ್ವಾಸಕೋಶದಿಂದ ಹುಟ್ಟಿಕೊಳ್ಳುತ್ತದೆ ಮತ್ತು ಬೆನ್ನು ಅಥವಾ ಭುಜಗಳಿಗೆ ಹರಡಬಹುದು. ಹೆಚ್ಚುವರಿಯಾಗಿ ಶ್ವಾಸಕೋಶದ ಕ್ಯಾನ್ಸರ್ರ ಸಂಬಂಧಿತ ಎದೆ ನೋವು ಆಳವಾದ ಉಸಿರಾಟ, ಕೆಮ್ಮುವಿಕೆ ಅಥವಾ ನಗುವಿಕೆಯೊಂದಿಗೆ ಉಲ್ಬಣಗೊಳ್ಳಬಹುದು. ನಿಯಮಿತ ತಪಾಸಣೆಯ ಮೂಲಕ ಆರಂಭಿಕ ಪತ್ತೆ ಈ ಆಕ್ರಮಣಕಾರಿ ಕಾಯಿಲೆಯ ಬದುಕುಳಿಯುವಿಕೆಯ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ಅನ್ನನಾಳದ ಕ್ಯಾನ್ಸರ್ ಕೂಡ ಸಾಮಾನ್ಯವಾಗಿ ಅನ್ನನಾಳದ ಬಳಿ ಗಡ್ಡೆಯ ಸ್ಥಳದಿಂದಾಗಿ ಎದೆ ನೋವನ್ನು ಉಂಟುಮಾಡುತ್ತದೆ. ಎದೆ ನೋವು ಹೆಚ್ಚಾಗಿ ಹೃದಯ ಸಂಬಂಧಿ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದೆ. ಆದರೆ ಕೆಲವು ಮಸ್ಕ್ಯುಲೋಸ್ಕೆಲಿಟಲ್ ಪರಿಸ್ಥಿತಿಗಳು ಸಹ ಅಪರಾಧಿಯಾಗಿರಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಹೃದಯದ ಸಮಸ್ಯೆಗಳನ್ನು ಯಾವಾಗಲೂ ಗಂಭೀರವಾಗಿ ಪರಿಗಣಿಸಬೇಕು. ಎದೆ ನೋವಿನ ಇತರ ಸಂಭಾವ್ಯ ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಆತಂಕವನ್ನು ನಿವಾರಿಸಲು ಮತ್ತು ಸರಿಯಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕೋಸ್ಕೊಂಡ್ರೈಟಿಸ್, ಪಕ್ಕೆಲುಬು ಮುರಿತಗಳು ಮತ್ತು ಸ್ನಾಯುವಿನ ಒತ್ತಡದಂತಹ ಮಸ್ಕ್ಯುಲೋಸ್ಕೆಲಿಟಲ್ ಪರಿಸ್ಥಿತಿಗಳು ಎದೆ ನೋವಿಗೆ ಕಾರಣವಾಗಬಹುದು. ಕೋಸ್ಟೋಕಾಂಡ್ರೈಟಿಸ್ ಎನ್ನುವುದು ಪಕ್ಕೆಲುಬುಗಳನ್ನು ಎದೆಯ ಮೂಳೆಗೆ ಸಂಪರ್ಕಿಸುವ ಕಾರ್ಟಿಲೇಜ್ ಉರಿಯೂತದ ಸ್ಥಿತಿಯಾಗಿದೆ. ಈ ಉರಿಯೂತವು ತೀಕ್ಷ್ಣವಾದ ಎದೆ ನೋವನ್ನು ಉಂಟುಮಾಡಬಹುದು. ಅದು ಚಲನೆ ಅಥವಾ ಆಳವಾದ ಉಸಿರಾಟದೊಂದಿಗೆ ಹದಗೆಡುತ್ತದೆ. ಅಂತೆಯೇ ಆಘಾತ ಅಥವಾ ಪುನರಾವರ್ತಿತ ಒತ್ತಡದ ಗಾಯಗಳಿಂದ ಉಂಟಾಗುವ ಪಕ್ಕೆಲುಬಿನ ಮುರಿತಗಳು ತೀವ್ರವಾದ ಎದೆ ನೋವನ್ನು ಉಂಟುಮಾಡಬಹುದು. ತೀವ್ರವಾದ ಕೆಮ್ಮು ಅಥವಾ ಎದೆಗೆ ನೇರವಾದ ಹೊಡೆತಗಳಂತಹ ಚಟುವಟಿಕೆಗಳಿಂದಾಗಿ ಈ ಮುರಿತಗಳು ಸಂಭವಿಸಬಹುದು. ಎದೆ ನೋವು ಸಾಮಾನ್ಯವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕಳವಳವನ್ನು ಉಂಟುಮಾಡುವ ಸಂಕಟದ ಲಕ್ಷಣವಾಗಿದೆ. ಆದಾಗ್ಯೂ ಎದೆ ನೋವು ಯಾವಾಗಲೂ ಹೃದಯರಕ್ತನಾಳದ ಸಮಸ್ಯೆಯನ್ನು ಸೂಚಿಸುವುದಿಲ್ಲ ಎಂದು ಗುರುತಿಸುವುದು ಅತ್ಯಗತ್ಯ. ವಾಸ್ತವವಾಗಿ ಕೆಲವು ಔಷಧಿಗಳು ಅನಪೇಕ್ಷಿತ ಅಡ್ಡ ಪರಿಣಾಮವಾಗಿ ಈ ಅಸ್ವಸ್ಥತೆಗೆ ಕಾರಣವಾಗಬಹುದು. ಔಷಧಿಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ತಮ್ಮ ಪ್ರಿಸ್ಕ್ರಿಪ್ಷನ್ಗಳಿಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳ ಬಗ್ಗೆ ತಿಳಿದಿರುವುದು ಮತ್ತು ಅವರು ಯಾವುದೇ ಅಸಾಮಾನ್ಯ ರೋಗಲಕ್ಷಣಗಳನ್ನು ಅನುಭವಿಸಿದರೆ ಅವರ ಆರೋಗ್ಯ ಪೂರೈಕೆದಾರರೊಂದಿಗೆ ಸಮಾಲೋಚಿಸುವುದು ಬಹಳ ಮುಖ್ಯ. ಆಸಿಡ್ ರಿಫ್ಲಕ್ಸ್ ಮತ್ತು ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಸಾಮಾನ್ಯವಾಗಿ ಬಳಸಲಾಗುವ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಗಳಂತಹ ಪೇಸ್ ಔಷಧಿಗಳು ಕೆಲವು ಸಂದರ್ಭಗಳಲ್ಲಿ ಎದೆನೋವಿಗೆ ಸಂಬಂಧಿಸಿವೆ. ಈ ಔಷಧಿಗಳು ಹೊಟ್ಟೆಯ ಆಮ್ಲದ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಕೆಲಸ ಮಾಡುತ್ತವೆ, ಆದರೆ ಅವು ಅನ್ನನಾಳದಲ್ಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಬಹುದು. ಇದು ಅನ್ನನಾಳದ ಸೆಳೆತ ಎಂದು ಕರೆಯಲ್ಪಡುವ ಸ್ಥಿತಿಗೆ ಕಾರಣವಾಗುತ್ತದೆ. ಈ ಸೆಳೆತವು ಹೃದಯಾಘಾತದ ಸಮಯದಲ್ಲಿ ಅನುಭವಿಸುವ ಎದೆ ನೋವನ್ನು ಉಂಟುಮಾಡಬಹುದು. ಒತ್ತಡ ಮತ್ತು ಭಾವನಾತ್ಮಕ ಆಘಾತವು ನಮ್ಮ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮದ ಮೇಲೆ ಟೋಲ್ ತೆಗೆದುಕೊಳ್ಳುತ್ತದೆ. ವಾಸ್ತವವಾಗಿ ಅವರು ಮುರಿದ ಹೃದಯ ಸಿಂಡ್ರೋಮ್ ಎಂದು ಕರೆಯಲ್ಪಡುವ ಸ್ಥಿತಿಯಲ್ಲಿಯೂ ಸಹ ಪ್ರಕಟವಾಗಬಹುದು. ಅದರ ಪ್ರಾಥಮಿಕ ಲಕ್ಷಣಗಳಲ್ಲಿ ಒಂದಾದ ಎದೆನೋವು. ವೈದ್ಯಕೀಯವಾಗಿ ಟಕೊಟ್ಸುಬೋ ಕಾರ್ಡಿಯೋಮಿಯೋಪತಿ ಎಂದು ಕರೆಯಲ್ಪಡುವ ಈ ರೋಗಲಕ್ಷಣವನ್ನು ಎದೆಯ ಅಸ್ವಸ್ಥತೆ ಮತ್ತು ಉಸಿರಾಟದ ತೊಂದರೆಯಂತಹ ರೋಗಲಕ್ಷಣಗಳಲ್ಲಿನ ಹೋಲಿಕೆಯಿಂದಾಗಿ ಹೃದಯಾಘಾತ ಎಂದು ತಪ್ಪಾಗಿ ನಿರ್ಣಯಿಸಲಾಗುತ್ತದೆ. ತೀವ್ರವಾದ ಒತ್ತಡ ಅಥವಾ ಭಾವನಾತ್ಮಕ ಆಘಾತವು ಹೃದಯದ ಮುಖ್ಯ ಪಂಪಿಂಗ್ ಚೇಂಬರ್ ಅನ್ನು ತಾತ್ಕಾಲಿಕವಾಗಿ ದುರ್ಬಲಗೊಳಿಸಲು ಅಥವಾ ಹೊರಗೆ ಬಲೂನ್ ಮಾಡಲು ಕಾರಣವಾದಾಗ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಸಂಭವಿಸುತ್ತದೆ. ಹೃದಯದ ರಚನೆಯಲ್ಲಿನ ಈ ಹಠಾತ್ ಬದಲಾವಣೆಯು ಅದರ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಎದೆ ನೋವು ಸೇರಿದಂತೆ ವಿವಿಧ ತೊಂದರೆಗಳ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಇದು ಆತಂಕಕಾರಿಯಾಗಿದ್ದರೂ ಮುರಿದ ಹೃದಯ ಸಿಂಡ್ರೋಮ್ ಸಾಮಾನ್ಯವಾಗಿ ವಾರಗಳು ಅಥವಾ ತಿಂಗಳುಗಳಲ್ಲಿ ಹೃದಯ ಸ್ನಾಯುಗಳಿಗೆ ಯಾವುದೇ ದೀರ್ಘಕಾಲೀನ ಹಾನಿಯಾಗದಂತೆ ಹಿಂತಿರುಗಿಸುತ್ತದೆ. ಅತಿಯಾದ ಆಲ್ಕೋಹಾಲ್ ಸೇವನೆಯು ಅಸಂಖ್ಯಾತ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಅವುಗಳಲ್ಲಿ ಒಂದು ಜಠರದುರಿತವಾಗಿದೆ. ಜಠರದುರಿತವು ಹೊಟ್ಟೆಯ ಒಳಪದರದ ಉರಿಯೂತವನ್ನು ಸೂಚಿಸುತ್ತದೆ. ಆಗಾಗ್ಗೆ ಹೊಟ್ಟೆ ನೋವು, ಉಬ್ಬುವುದು, ವಾಕರಿಕೆ ಮತ್ತು ವಾಂತಿ ಮುಂತಾದ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ. ಆದಾಗ್ಯೂ ಜಠರದುರಿತವು ಎದೆನೋವಿಗೆ ಕಾರಣವಾಗಬಹುದು ಎಂದು ಅನೇಕ ಜನರು ತಿಳಿದಿರುವುದಿಲ್ಲ. ಈ ಅಸ್ವಸ್ಥತೆಯು ಎದೆಯ ಪ್ರದೇಶದಲ್ಲಿ ಸುಡುವ ಸಂವೇದನೆ ಅಥವಾ ಒತ್ತಡವಾಗಿ ಪ್ರಕಟವಾಗಬಹುದು. ಇದು ಹೃದಯ ಸಂಬಂಧಿ ಸಮಸ್ಯೆಗಳೊಂದಿಗೆ ತಪ್ಪಾಗಿ ಸಂಯೋಜಿಸಲು ವ್ಯಕ್ತಿಗಳಿಗೆ ಕಾರಣವಾಗುತ್ತದೆ. ಸಾಂದರ್ಭಿಕವಾಗಿ ಮಿತವಾಗಿ ಕುಡಿಯುವುದನ್ನು ಸಾಮಾನ್ಯವಾಗಿ ಹೆಚ್ಚಿನ ವ್ಯಕ್ತಿಗಳಿಗೆ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಅತಿಯಾದ ಆಲ್ಕೋಹಾಲ್ ಸೇವನೆಯು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ. ಆಲ್ಕೋಹಾಲ್ ಹೊಟ್ಟೆಯ ಒಳಪದರವನ್ನು ಕೆರಳಿಸುತ್ತದೆ ಮತ್ತು ಉರಿಯುತ್ತದೆ. ಅದರ ಸಾಮಾನ್ಯ ಕಾರ್ಯವನ್ನು ಅಡ್ಡಿಪಡಿಸುತ್ತದೆ ಮತ್ತು ಉರಿಯೂತವನ್ನು ಉಂಟುಮಾಡುತ್ತದೆ. ಕಾಲಾನಂತರದಲ್ಲಿ ಈ ದೀರ್ಘಕಾಲದ ಕಿರಿಕಿರಿಯು ಜಠರದುರಿತಕ್ಕೆ ಕಾರಣವಾಗಬಹುದು. ಚಿಕಿತ್ಸೆ ನೀಡದೆ ಬಿಟ್ಟಾಗ ಅಥವಾ ಅತಿಯಾದ ಕುಡಿಯುವಿಕೆಯಿಂದ ಉಲ್ಬಣಗೊಂಡಾಗ. ಜಠರದುರಿತವು ಹುಣ್ಣುಗಳು ಅಥವಾ ಹೊಟ್ಟೆಯ ರಕ್ತಸ್ರಾವದಂತಹ ಹೆಚ್ಚು ತೀವ್ರವಾದ ತೊಡಕುಗಳಿಗೆ ಕಾರಣವಾಗಬಹುದು. ಕೆಲವು ಆಹಾರಗಳು ಎದೆಯುರಿ ಉಂಟುಮಾಡಬಹುದು ಮತ್ತು ಎದೆಯ ಅಸ್ವಸ್ಥತೆಗೆ ಕಾರಣವಾಗಬಹುದು. ಎದೆಯುರಿ ಒಂದು ಸಾಮಾನ್ಯ ಸ್ಥಿತಿಯಾಗಿದ್ದು ಎದೆಯಲ್ಲಿ ಸುಡುವ ಸಂವೇದನೆಯಿಂದ ನಿರೂಪಿಸಲ್ಪಟ್ಟಿದೆ. ಆಗಾಗ್ಗೆ ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಪುನರುಜ್ಜೀವನಗೊಳ್ಳುತ್ತದೆ.
ಸಾಂದರ್ಭಿಕ ಎದೆಯುರಿ ಸಾಮಾನ್ಯವಾಗಿ ನಿರುಪದ್ರವವಾಗಿದ್ದರೂ ದೀರ್ಘಕಾಲದ ಕಂತುಗಳು ಒಬ್ಬರ ಜೀವನದ ಗುಣಮಟ್ಟ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ರೋಗಲಕ್ಷಣಗಳನ್ನು ನಿವಾರಿಸಲು ಮತ್ತು ಹೆಚ್ಚಿನ ತೊಡಕುಗಳನ್ನು ತಡೆಗಟ್ಟಲು ಈ ಅಸ್ವಸ್ಥತೆಯನ್ನು ಉಂಟುಮಾಡುವ ನಿರ್ದಿಷ್ಟ ಆಹಾರಗಳನ್ನು ಗುರುತಿಸುವುದು ಮುಖ್ಯವಾಗಿದೆ. ಕೊಬ್ಬಿನ ಆಹಾರಗಳು ಕೆಳ ಅನ್ನನಾಳದ ಸ್ಪಿಂಕ್ಟರ್ ಲೆಸ್ ಅನ್ನು ವಿಶ್ರಾಂತಿ ಮಾಡುತ್ತದೆ. ಇದು ಸಾಮಾನ್ಯವಾಗಿ ಹೊಟ್ಟೆ ಮತ್ತು ಅನ್ನನಾಳದ ನಡುವೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸಂಭವಿಸಿದಾಗ ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮತ್ತೆ ಹರಿಯುತ್ತದೆ, ಎದೆಯುರಿ ಮತ್ತು ಎದೆ ನೋವನ್ನು ಉಂಟುಮಾಡುತ್ತದೆ. ಹುರಿದ ಆಹಾರ, ಪೂರ್ಣ ಕೊಬ್ಬಿನ ಡೈರಿ ಉತ್ಪನ್ನಗಳು ಮತ್ತು ಕೊಬ್ಬಿನ ಮಾಂಸಗಳಂತಹ ಕೊಬ್ಬಿನಂಶವಿರುವ ಆಹಾರಗಳು ಎದೆಯುರಿಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಸೀಮಿತವಾಗಿರಬೇಕು ಅಥವಾ ಸಂಪೂರ್ಣವಾಗಿ ತಪ್ಪಿಸಬೇಕು. ಇದು ಆತಂಕಕಾರಿಯಾಗಿದ್ದರೂ ಎಲ್ಲಾ ಎದೆ ನೋವುಗಳು ಹೃದಯಾಘಾತವನ್ನು ಸೂಚಿಸುವುದಿಲ್ಲ. ಎದೆ ನೋವು ಭಯಾನಕ ಲಕ್ಷಣವಾಗಿರಬಹುದು. ಇದು ಹೃದಯಾಘಾತದ ಕೆಟ್ಟ ಸನ್ನಿವೇಶದ ಬಗ್ಗೆ ತಕ್ಷಣವೇ ಯೋಚಿಸುವಂತೆ ಮಾಡುತ್ತದೆ. ಆದಾಗ್ಯೂ ಎದೆ ನೋವಿನ ವಿವಿಧ ಕಾರಣಗಳಿವೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ಮತ್ತು ಅವೆಲ್ಲವೂ ಹೃದಯಕ್ಕೆ ಸಂಬಂಧಿಸಿಲ್ಲ. ವಾಸ್ತವವಾಗಿ ಎದೆ ನೋವಿನ ಅನೇಕ ಪ್ರಕರಣಗಳು ಹಾನಿಕರವಲ್ಲದ ಆಧಾರವಾಗಿರುವ ಕಾರಣಗಳನ್ನು ಹೊಂದಿವೆ. ಅದು ತುರ್ತು ವೈದ್ಯಕೀಯ ಆರೈಕೆಯ ಅಗತ್ಯವಿರುವುದಿಲ್ಲ. ಹೃದಯವಲ್ಲದ ಎದೆ ನೋವಿನ ಒಂದು ಸಾಮಾನ್ಯ ಕಾರಣವೆಂದರೆ ಗ್ಯಾಸ್ಟ್ರೋಸೋಫೆಜಿಲ್ ರಿಫ್ಲಕ್ಸ್ ಕಾಯಿಲೆ ಜೆರ್ಡ್. ಇದು ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮತ್ತೆ ಹರಿಯುವಾಗ ಸಂಭವಿಸುತ್ತದೆ. ಇದು ಎದೆಯುರಿ ಎಂದು ಕರೆಯಲ್ಪಡುವ ಎದೆಯಲ್ಲಿ ಸುಡುವ ಸಂವೇದನೆಗೆ ಕಾರಣವಾಗಬಹುದು. ಮತ್ತೊಂದು ಸಂಭವನೀಯ ಅಪರಾಧಿ ಆತಂಕ ಅಥವಾ ಪ್ಯಾನಿಕ್ ಅಟ್ಯಾಕ್ ಆಗಿದೆ. ಇದು ತ್ವರಿತ ಉಸಿರಾಟ ಮತ್ತು ಹೆಚ್ಚಿದ ಸ್ನಾಯುವಿನ ಒತ್ತಡದಿಂದಾಗಿ ತೀವ್ರವಾದ ಎದೆಯ ಅಸ್ವಸ್ಥತೆಯಾಗಿ ಪ್ರಕಟವಾಗುತ್ತದೆ. ರಕ್ತಹೀನತೆ, ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಕೊರತೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿಯು ಎದೆ ನೋವನ್ನು ಉಂಟುಮಾಡಬಹುದು. ಎದೆ ನೋವು ಸಾಮಾನ್ಯವಾಗಿ ಆಂಜಿನಾ ಅಥವಾ ಹೃದಯಾಘಾತದಂತಹ ಹೃದಯ ಸಂಬಂಧಿ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದೆ. ಆದಾಗ್ಯೂ ಈ ಅಹಿತಕರ ರೋಗಲಕ್ಷಣಕ್ಕೆ ರಕ್ತಹೀನತೆ ಕೂಡ ಕೊಡುಗೆ ನೀಡುತ್ತದೆ ಎಂದು ಗುರುತಿಸುವುದು ಮುಖ್ಯವಾಗಿದೆ. ದೇಹದಲ್ಲಿ ಸಾಕಷ್ಟು ಸಂಖ್ಯೆಯ ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಕೊರತೆಯಿದ್ದರೆ ದೇಹದಾದ್ಯಂತ ಸಾಕಷ್ಟು ಆಮ್ಲಜನಕವನ್ನು ಸಾಗಿಸಲಾಗುವುದಿಲ್ಲ ಎಂದರ್ಥ. ಪರಿಣಾಮವಾಗಿ ಆಮ್ಲಜನಕ ಭರಿತ ರಕ್ತವನ್ನು ವಿವಿಧ ಅಂಗಗಳು ಮತ್ತು ಅಂಗಾಂಶಗಳಿಗೆ ಪಂಪ್ ಮಾಡಲು ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಹೃದಯದ ಮೇಲೆ ಹೆಚ್ಚಿದ ಒತ್ತಡವು ಎದೆ ನೋವು ಅಥವಾ ಅಸ್ವಸ್ಥತೆಗೆ ಕಾರಣವಾಗಬಹುದು. ಎದೆನೋವು ಅನುಭವಿಸುತ್ತಿರುವ ವ್ಯಕ್ತಿಗಳು ಮೂಲ ಕಾರಣವನ್ನು ನಿರ್ಧರಿಸಲು ಮತ್ತು ಸೂಕ್ತ ಚಿಕಿತ್ಸೆಯನ್ನು ಪಡೆಯಲು ತಮ್ಮ ಆರೋಗ್ಯ ರಕ್ಷಣೆ ನೀಡುಗರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಇದಲ್ಲದೆ ರಕ್ತಹೀನತೆ ಮತ್ತು ಎದೆ ನೋವಿನ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಅವರು ಮತ್ತಷ್ಟು ಉಲ್ಬಣಗೊಳ್ಳುವ ಮೊದಲು ಸಂಭಾವ್ಯ ಆರೋಗ್ಯದ ಅಪಾಯಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಎದೆ ನೋವು ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಂದ ಉಂಟಾಗಬಹುದಾದ ಸಾಮಾನ್ಯ ಲಕ್ಷಣವಾಗಿದೆ. ಆದಾಗ್ಯೂ ನಿರಂತರ ಕೆಮ್ಮು ಜೊತೆಗೂಡಿ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಹೆಚ್ಚು ಗಂಭೀರ ಸಮಸ್ಯೆಯನ್ನು ಸೂಚಿಸುತ್ತದೆ. ಈ ಎರಡು ರೋಗಲಕ್ಷಣಗಳ ಸಂಯೋಜನೆಯನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಇದು ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಆಧಾರವಾಗಿರುವ ಶ್ವಾಸಕೋಶದ ಸ್ಥಿತಿಯನ್ನು ಸೂಚಿಸುತ್ತದೆ. ಎದೆ ನೋವು ಮತ್ತು ನಿರಂತರ ಕೆಮ್ಮಿಗೆ ಒಂದು ಸಂಭವನೀಯ ಕಾರಣವೆಂದರೆ ನ್ಯೂಮೋನಿಯಾ. ಈ ಸೋಂಕು ಶ್ವಾಸಕೋಶದಲ್ಲಿ ಉರಿಯೂತವನ್ನು ಉಂಟುಮಾಡುತ್ತದೆ. ಇದು ಎದೆಯ ಅಸ್ವಸ್ಥತೆ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ. ಆಯಾಸ ಮತ್ತು ಉಸಿರಾಟದ ತೊಂದರೆಯಂತಹ ಇತರ ರೋಗಲಕ್ಷಣಗಳು ಸಹ ಕಾಣಿಸಿಕೊಳ್ಳಬಹುದು. ನ್ಯೂಮೋನಿಯಾವು ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಶಿಲೀಂಧ್ರಗಳಿಂದ ಉಂಟಾಗಬಹುದು ಮತ್ತು ವ್ಯಕ್ತಿಯ ಒಟ್ಟಾರೆ ಆರೋಗ್ಯವನ್ನು ಅವಲಂಬಿಸಿ ಸೌಮ್ಯದಿಂದ ತೀವ್ರವಾಗಿರಬಹುದು. ಎದೆ ನೋವು ಮತ್ತು ನಿರಂತರ ಕೆಮ್ಮಿಗೆ ಸಂಬಂಧಿಸಿದ ಮತ್ತೊಂದು ಸಂಭಾವ್ಯ ಶ್ವಾಸಕೋಶದ ಸ್ಥಿತಿಯು ಬ್ರಾಂಕೈಟಿಸ್ ಆಗಿದೆ. ಈ ಉಸಿರಾಟದ ಕಾಯಿಲೆಯು ಸೋಂಕಿನಿಂದ ಅಥವಾ ಧೂಮಪಾನ ಅಥವಾ ಮಾಲಿನ್ಯದಂತಹ ಉದ್ರೇಕಕಾರಿಗಳಿಂದ ಶ್ವಾಸನಾಳದ ಕೊಳವೆಗಳು ಉರಿಯಿದಾಗ ಸಂಭವಿಸುತ್ತದೆ. ನಿಯಮಿತ ವ್ಯಾಯಾಮವು ಹೃದ್ರೋಗ ಮತ್ತು ಸಂಬಂಧಿತ ಎದೆನೋವಿನ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಎದೆ ನೋವು ಆಂಜಿನಾ ಎಂದು ಸಹ ಕರೆಯಲ್ಪಡುತ್ತದೆ. ಇದು ಸಾಮಾನ್ಯವಾಗಿ ಆಧಾರವಾಗಿರುವ ಹೃದಯ ಸ್ಥಿತಿಯ ಲಕ್ಷಣವಾಗಿದೆ. ನಿಯಮಿತವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಹೃದಯ ಸ್ನಾಯುವನ್ನು ಬಲಪಡಿಸಲು, ರಕ್ತದ ಹರಿವನ್ನು ಸುಧಾರಿಸಲು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ವ್ಯಕ್ತಿಗಳು ಹೃದ್ರೋಗ ಮತ್ತು ಆಂಜಿನಾವನ್ನು ಅನುಭವಿಸುವ ಸಾಧ್ಯತೆ ಕಡಿಮೆ. ನಿಯಮಿತ ವ್ಯಾಯಾಮವು ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಲು ಒಂದು ಕಾರಣವೆಂದರೆ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಬಲಪಡಿಸುವ ಸಾಮರ್ಥ್ಯ.
ನಾವು ಚುರುಕಾದ ನಡಿಗೆ ಅಥವಾ ಸೈಕ್ಲಿಂಗ್ನಂತಹ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ನಮ್ಮ ಹೃದಯ ಬಡಿತವು ಹೆಚ್ಚಾಗುತ್ತದೆ. ಇದರಿಂದಾಗಿ ರಕ್ತನಾಳಗಳು ಹಿಗ್ಗುತ್ತವೆ ಮತ್ತು ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ಸಮೃದ್ಧ ರಕ್ತವನ್ನು ತಲುಪಿಸುತ್ತವೆ. ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲಿನ ಈ ಹೆಚ್ಚಿದ ಬೇಡಿಕೆಯು ಕಾಲಾನಂತರದಲ್ಲಿ ಅದರ ದಕ್ಷತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಉತ್ತಮ ಒಟ್ಟಾರೆ ಹೃದಯ ಕಾರ್ಯಕ್ಕೆ ಕಾರಣವಾಗುತ್ತದೆ. ಇದಲ್ಲದೆ ನಿಯಮಿತ ವ್ಯಾಯಾಮವು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಸ್ಥೂಲಕಾಯತೆಯು ದೇಹದ ಚಿತ್ರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಕಾಳಜಿ ಮಾತ್ರವಲ್ಲದೆ ಹೃದ್ರೋಗ ಮತ್ತು ಸಂಬಂಧಿತ ಎದೆನೋವುಗಳಿಗೆ ಗಮನಾರ್ಹ ಅಪಾಯಕಾರಿ ಅಂಶವಾಗಿದೆ. ಆಧುನಿಕ ಜಗತ್ತಿನಲ್ಲಿ ಸ್ಥೂಲಕಾಯದ ಹೆಚ್ಚುತ್ತಿರುವ ಹರಡುವಿಕೆಯು ಹೃದಯಾಘಾತಗಳು, ಪಾರ್ಶ್ವವಾಯು ಮತ್ತು ಅಧಿಕ ರಕ್ತದೊತ್ತಡ ಸೇರಿದಂತೆ ಹೃದಯ ರಕ್ತನಾಳದ ಕಾಯಿಲೆಗಳಲ್ಲಿ ಆತಂಕಕಾರಿ ಏರಿಕೆಗೆ ಕಾರಣವಾಗಿದೆ. ಸ್ಥೂಲಕಾಯದ ವ್ಯಕ್ತಿಗಳು ಅನುಭವಿಸುವ ಸಾಮಾನ್ಯ ಲಕ್ಷಣವೆಂದರೆ ಎದೆನೋವು. ಇದು ಆಧಾರವಾಗಿರುವ ಹೃದಯ ಸಮಸ್ಯೆಗಳ ಸೂಚಕವಾಗಿದೆ. ಅಧಿಕ ತೂಕವನ್ನು ಹೊತ್ತುಕೊಳ್ಳುವುದು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತದೆ. ಅಪಧಮನಿಗಳಲ್ಲಿ ಕೊಬ್ಬಿನ ನಿಕ್ಷೇಪಗಳ ಸಂಗ್ರಹವು ಅವುಗಳ ವ್ಯಾಸವನ್ನು ಕಿರಿದಾಗಿಸುತ್ತದೆ, ಸರಿಯಾದ ರಕ್ತದ ಹರಿವನ್ನು ತಡೆಯುತ್ತದೆ. ಪರಿಣಾಮವಾಗಿ ದೇಹದಾದ್ಯಂತ ಆಮ್ಲಜನಕಯುಕ್ತ ರಕ್ತವನ್ನು ಪಂಪ್ ಮಾಡಲು ಹೃದಯವು ಹೆಚ್ಚು ಶ್ರಮಿಸಬೇಕು. ಇದು ಈ ಪ್ರಮುಖ ಅಂಗದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ದೈಹಿಕ ಪರಿಶ್ರಮ ಅಥವಾ ಭಾವನಾತ್ಮಕ ಒತ್ತಡದ ಸಮಯದಲ್ಲಿ ಹೃದಯ ಸ್ನಾಯುವಿನ ಬೇಡಿಕೆಗಳನ್ನು ಪೂರೈಸಲು ಸಾಕಷ್ಟು ಆಮ್ಲಜನಕದ ಪೂರೈಕೆ ಇಲ್ಲದಿದ್ದಾಗ ಈ ಹೆಚ್ಚುವರಿ ಕೆಲಸದ ಹೊರೆ ಸಾಮಾನ್ಯವಾಗಿ ಎದೆನೋವು ಅಥವಾ ಆಂಜಿನಾವಾಗಿ ಪ್ರಕಟವಾಗುತ್ತದೆ. ತ್ವರಿತ ಫಲಿತಾಂಶಗಳನ್ನು ಬಯಸುವವರಲ್ಲಿ ತ್ವರಿತ ತೂಕ ನಷ್ಟವು ಒಂದು ಪ್ರವೃತ್ತಿಯಾಗಿದೆ, ಆದರೆ ಸಂಭಾವ್ಯ ಆರೋಗ್ಯ ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮುಖ್ಯವಾಗಿದೆ. ಅಂತಹ ಒಂದು ಪರಿಣಾಮವೆಂದರೆ ಪಿತ್ತಗಲ್ಲುಗಳ ಬೆಳವಣಿಗೆ. ಇದು ಎದೆಯ ಪ್ರದೇಶದಲ್ಲಿ ಅಸ್ವಸ್ಥತೆಗೆ ಕಾರಣವಾಗಬಹುದು. ಪಿತ್ತಗಲ್ಲುಗಳು ಪಿತ್ತಕೋಶದಲ್ಲಿ ರೂಪುಗೊಳ್ಳುವ ಸಣ್ಣ, ಗಟ್ಟಿಯಾದ ನಿಕ್ಷೇಪಗಳಾಗಿವೆ ಮತ್ತು ಅವು ಪಿತ್ತರಸ ನಾಳಗಳಿಗೆ ಅಡ್ಡಿಪಡಿಸಿದಾಗ ತೀವ್ರವಾದ ನೋವನ್ನು ಉಂಟುಮಾಡಬಹುದು. ಒಬ್ಬ ವ್ಯಕ್ತಿಯು ವೇಗವಾಗಿ ತೂಕವನ್ನು ಕಳೆದುಕೊಂಡಾಗ ಅವನ ದೇಹವು ಗಮನಾರ್ಹ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಪಿತ್ತಜನಕಾಂಗವು ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಪಿತ್ತರಸಕ್ಕೆ ಬಿಡುಗಡೆ ಮಾಡುತ್ತದೆ. ಇದು ಪಿತ್ತಗಲ್ಲುಗಳ ರಚನೆಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ ತ್ವರಿತ ತೂಕ ನಷ್ಟವು ಕಡಿಮೆ ಪಿತ್ತಕೋಶದ ಚಲನೆ ಮತ್ತು ಖಾಲಿಯಾಗುವಿಕೆಗೆ ಕಾರಣವಾಗಬಹುದು. ಈ ಅಂಶಗಳ ಸಂಯೋಜನೆಯು ಈ ನೋವಿನ ಕಲ್ಲುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಪಿತ್ತಗಲ್ಲು ಹೊಂದಿರುವ ವ್ಯಕ್ತಿಗಳು ಅನುಭವಿಸುವ ಸಾಮಾನ್ಯ ಲಕ್ಷಣವೆಂದರೆ ಎದೆನೋವು. ನೋವು ಸಾಮಾನ್ಯವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಅಥವಾ ಎದೆಯ ಬಲಭಾಗದಲ್ಲಿ ಕಂಡುಬರುತ್ತದೆ ಮತ್ತು ಭುಜದ ಬ್ಲೇಡ್ಗಳ ಕಡೆಗೆ ಹೊರಸೂಸಬಹುದು. ಕೆಲವು ಜನರು ಎದೆಯುರಿಯನ್ನು ಹೃದಯಾಘಾತದಿಂದ ಗೊಂದಲಗೊಳಿಸಬಹುದು, ಏಕೆಂದರೆ ಇಬ್ಬರೂ ಒಂದೇ ರೀತಿಯ ಎದೆಯ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಆದಾಗ್ಯೂ ಸೂಕ್ತವಾದ ವೈದ್ಯಕೀಯ ಆರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಈ ಎರಡು ಪರಿಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಎದೆನೋವು ಒಂದು ಸಾಮಾನ್ಯ ಲಕ್ಷಣವಾಗಿದ್ದು, ಜಠರಗರುಳಿನ ಸಮಸ್ಯೆಗಳು ಮತ್ತು ಹೃದಯದ ತೊಂದರೆಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಹಿಂತಿರುಗಿದಾಗ ಎದೆಯುರಿ ಸಂಭವಿಸುತ್ತದೆ. ಇದು ಎದೆಯಲ್ಲಿ ಸುಡುವ ಸಂವೇದನೆಯನ್ನು ಉಂಟುಮಾಡುತ್ತದೆ. ಮತ್ತೊಂದೆಡೆ ಹೃದಯ ಸ್ನಾಯುಗಳಿಗೆ ರಕ್ತದ ಹರಿವು ನಿರ್ಬಂಧಿಸಿದಾಗ ಹೃದಯಾಘಾತ ಸಂಭವಿಸುತ್ತದೆ. ಇದು ತೀವ್ರವಾದ ಎದೆನೋವು ಅಥವಾ ಒತ್ತಡಕ್ಕೆ ಕಾರಣವಾಗುತ್ತದೆ. ಎದೆಯುರಿಯನ್ನು ಸಾಮಾನ್ಯವಾಗಿ ಆಂಟಾಸಿಡ್ಗಳು ಅಥವಾ ಜೀವನಶೈಲಿಯ ಬದಲಾವಣೆಗಳಿಂದ ನಿವಾರಿಸಬಹುದು. ಉದಾಹರಣೆಗೆ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸುವುದು ಮತ್ತು ಸಣ್ಣ ಊಟಗಳನ್ನು ತಿನ್ನುವುದು. ಹೃದಯಾಘಾತಕ್ಕೆ ತಕ್ಷಣದ ವೈದ್ಯಕೀಯ ಮಧ್ಯಸ್ಥಿಕೆ ಅಗತ್ಯವಿರುತ್ತದೆ. ಉಸಿರಾಟದ ತೊಂದರೆ, ತೋಳು ಅಥವಾ ದವಡೆಯ ಕೆಳಗೆ ಹೊರಸೂಸುವ ನೋವು, ವಾಕರಿಕೆ ಮತ್ತು ಬೆವರುವಿಕೆಯಂತಹ ಇತರ ರೋಗಲಕ್ಷಣಗಳು ಹೃದಯಾಘಾತದೊಂದಿಗೆ ಇರಬಹುದು. ಮಹಾಪಧಮನಿಯ ಛೇದನ. ಹೃದಯದಿಂದ ಹೊರಡುವ ಮುಖ್ಯ ಅಪಧಮನಿಯನ್ನು ಒಳಗೊಂಡ ಗಂಭೀರ ಸ್ಥಿತಿಯು ಹಠಾತ್ ತೀವ್ರವಾದ ಎದೆನೋವನ್ನು ಉಂಟುಮಾಡಬಹುದು. ಎದೆನೋವು ಸಾಮಾನ್ಯವಾಗಿ ವಿವಿಧ ಆರೋಗ್ಯ ಪರಿಸ್ಥಿತಿಗಳೊಂದಿಗೆ ಸಂಬಂಧಿಸಿದೆ, ಆದರೆ ಮಹಾಪಧಮನಿಯ ಛೇದನಕ್ಕೆ ಬಂದಾಗ ಅದರ ಮಾರಣಾಂತಿಕ ಸ್ವಭಾವದಿಂದಾಗಿ ಇದು ತಕ್ಷಣದ ಗಮನವನ್ನು ಬಯಸುತ್ತದೆ. ಈ ಸ್ಥಿತಿಯು ಮಹಾಪಧಮನಿಯ ಒಳಪದರದಲ್ಲಿ ಕಣ್ಣೀರಿನ ಸಂದರ್ಭದಲ್ಲಿ ಸಂಭವಿಸುತ್ತದೆ. ಇದರಿಂದಾಗಿ ರಕ್ತವು ಪದರಗಳ ನಡುವೆ ಹರಿಯುತ್ತದೆ ಮತ್ತು ಸಂಭಾವ್ಯವಾಗಿ ಛಿದ್ರ ಅಥವಾ ತಡೆಗಟ್ಟುವಿಕೆಗೆ ಕಾರಣವಾಗುತ್ತದೆ. ಮಹಾಪಧಮನಿಯ ಛೇದನದ ಸಮಯದಲ್ಲಿ ಅನುಭವಿಸುವ ಎದೆನೋವು ಸಾಮಾನ್ಯವಾಗಿ ಹಠಾತ್ ಮತ್ತು ಅಸಹನೀಯ ಎಂದು ವಿವರಿಸಲಾಗಿದೆ. ಇದು ಹಠಾತ್ತನೆ ಪ್ರಾರಂಭವಾಗಬಹುದು ಮತ್ತು ಬೆನ್ನು ಅಥವಾ ಹೊಟ್ಟೆಗೆ ಹರಡಬಹುದು.
ಹೃದಯಾಘಾತ ಅಥವಾ ಹೊಟ್ಟೆ ಸಮಸ್ಯೆಗಳಂತಹ ಇತರ ಸಾಮಾನ್ಯ ಕಾಯಿಲೆಗಳನ್ನು ಅನುಕರಿಸುತ್ತದೆ. ಆದಾಗ್ಯೂ ಈ ಸ್ಥಿತಿಯನ್ನು ಪ್ರತ್ಯೇಕಿಸುವುದು ಅದರ ತೀವ್ರತೆಯಾಗಿದೆ. ಕೆಲವು ರೋಗಿಗಳು ಅವರು ಅನುಭವಿಸಿದ ಕೆಟ್ಟ ನೋವು ಎಂದು ವಿವರಿಸುತ್ತಾರೆ. ಅಂತಹ ರೋಗಲಕ್ಷಣಗಳನ್ನು ಅನುಭವಿಸುವ ಯಾರಾದರೂ ತಡಮಾಡದೆ ವೈದ್ಯಕೀಯ ಸಹಾಯವನ್ನು ಪಡೆಯಬೇಕು. ಮಿಟ್ರಲ್ ವಾಲ್ವ್ ಪ್ರೊಲ್ಯಾಪ್ಸ್ ಎನ್ನುವುದು ಹೃದಯದ ಸಾಮಾನ್ಯ ಸ್ಥಿತಿಯಾಗಿದ್ದು, ಎಡ ಹೃತ್ಕರ್ಣ ಮತ್ತು ಕುಹರದ ನಡುವಿನ ಕವಾಟವು ಸರಿಯಾಗಿ ಮುಚ್ಚುವುದಿಲ್ಲ. ಇದು ಹೃತ್ಕರ್ಣಕ್ಕೆ ಹಿಮ್ಮುಖವಾಗಿ ಹರಿಯುವ ರಕ್ತಕ್ಕೆ ಕಾರಣವಾಗಬಹುದು. ಇದು ಹಲವಾರು ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ. ಎದೆ ನೋವು ಯಾವಾಗಲೂ ಮಿಟ್ರಲ್ ವಾಲ್ವ್ ಪ್ರೊಲ್ಯಾಪ್ಸ್ಗೆ ಸಂಬಂಧಿಸಿಲ್ಲವಾದರೂ ಇದು ಪೀಡಿತರು ಅನುಭವಿಸುವ ದುಃಖದ ಲಕ್ಷಣಗಳಲ್ಲಿ ಒಂದಾಗಿರಬಹುದು. ಮಿಟ್ರಲ್ ವಾಲ್ವ್ ಪ್ರೊಲ್ಯಾಪ್ಸ್ ಹೊಂದಿರುವ ವ್ಯಕ್ತಿಗಳಲ್ಲಿ ಎದೆಯ ಅಸ್ವಸ್ಥತೆಯು ತೀವ್ರತೆ ಮತ್ತು ಅವಧಿಯಲ್ಲಿ ಬದಲಾಗಬಹುದು. ಕೆಲವರು ತೀಕ್ಷ್ಣವಾದ ಚುಚ್ಚುವ ನೋವುಗಳನ್ನು ಅನುಭವಿಸಬಹುದು. ಅದು ಇದ್ದಕ್ಕಿದ್ದಂತೆ ಬರುತ್ತದೆ ಮತ್ತು ತ್ವರಿತವಾಗಿ ಕಡಿಮೆಯಾಗುತ್ತದೆ. ಆದರೆ ಇತರರು ತಮ್ಮ ಎದೆಯಲ್ಲಿ ಮಂದ ನೋವು ಅಥವಾ ಒತ್ತಡವನ್ನು ಅನುಭವಿಸಬಹುದು. ಅದು ದೀರ್ಘಕಾಲದವರೆಗೆ ಇರುತ್ತದೆ. ಎದೆಯ ಅಸ್ವಸ್ಥತೆಯ ಈ ಕಂತುಗಳು ಸಾಮಾನ್ಯವಾಗಿ ದೈಹಿಕ ಪರಿಶ್ರಮ ಅಥವಾ ಒತ್ತಡದಂತಹ ಕೆಲವು ಪ್ರಚೋದಕಗಳಿಗೆ ಸಂಬಂಧಿಸಿವೆ. ಎಲ್ಲಾ ಎದೆ ನೋವು ಗಂಭೀರ ಸಮಸ್ಯೆಯನ್ನು ಸೂಚಿಸುವುದಿಲ್ಲ ಎಂದು ಗಮನಿಸುವುದು ಮುಖ್ಯ. ಆದರೆ ನಿರಂತರ ಅಥವಾ ತೀವ್ರ ಅಸ್ವಸ್ಥತೆಯನ್ನು ಅನುಭವಿಸುವ ಯಾರಾದರೂ ಅದರ ಕಾರಣವನ್ನು ನಿರ್ಧರಿಸಲು ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯಬೇಕು. ಎದೆ ನೋವು ಒಂದು ರೋಗಲಕ್ಷಣವಾಗಿದೆ. ಇದನ್ನು ಎಂದಿಗೂ ನಿರ್ಲಕ್ಷಿಸಬಾರದು, ಏಕೆಂದರೆ ಇದು ಸಾಮಾನ್ಯವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು. ಹೃದಯಕ್ಕೆ ಸಂಬಂಧಿಸಿದ ಎದೆ ನೋವಿನ ಒಂದು ಪ್ರಮುಖ ಲಕ್ಷಣವೆಂದರೆ ಅದು ದೈಹಿಕ ಚಟುವಟಿಕೆಯೊಂದಿಗೆ ಹದಗೆಡುತ್ತದೆ. ಇದರರ್ಥ ವ್ಯಕ್ತಿಗಳು ವ್ಯಾಯಾಮ, ಚುರುಕಾಗಿ ನಡೆಯುವುದು ಅಥವಾ ಮೆಟ್ಟಿಲುಗಳನ್ನು ಹತ್ತುವುದು ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವರ ಎದೆಯಲ್ಲಿ ಹೆಚ್ಚು ತೀವ್ರವಾದ ಅಸ್ವಸ್ಥತೆ ಅಥವಾ ಬಿಗಿಯಾದ ಸಂವೇದನೆಯನ್ನು ಅನುಭವಿಸಬಹುದು. ಈ ರೋಗಲಕ್ಷಣವನ್ನು ತಳ್ಳಿಹಾಕದಿರುವುದು ಮತ್ತು ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯುವುದು ಬಹಳ ಮುಖ್ಯ. ಹೃದಯಕ್ಕೆ ಸಂಬಂಧಿಸಿದ ಎದೆನೋವಿಗೆ ಬಂದಾಗ ಒಂದು ಬೆಳ್ಳಿಯ ಪದರವು ಸಾಮಾನ್ಯವಾಗಿ ವಿಶ್ರಾಂತಿಯೊಂದಿಗೆ ಸುಧಾರಿಸುತ್ತದೆ. ನಿಮ್ಮ ಎದೆಯಲ್ಲಿ ನೀವು ಅಸ್ವಸ್ಥತೆಯನ್ನು ಅನುಭವಿಸುತ್ತಿದ್ದರೆ ಮತ್ತು ದೈಹಿಕ ಪರಿಶ್ರಮದಿಂದ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿದರೆ, ಅಲ್ಪಾವಧಿಯ ವಿಶ್ರಾಂತಿಯ ನಂತರ ರೋಗಲಕ್ಷಣಗಳ ಉಪಶಮನವನ್ನು ನೀವು ಗಮನಿಸಬಹುದು. ಇದು ಕೆಲವು ಭರವಸೆಯನ್ನು ನೀಡಬಹುದು, ಆದರೆ ಆಧಾರವಾಗಿರುವ ಸಮಸ್ಯೆಯನ್ನು ಕಡೆಗಣಿಸಬೇಕೆಂದು ಅರ್ಥವಲ್ಲ.